ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರಂತ ಜಗದೇವ್ ಗುತ್ತೇದಾರ್ ಅವರೇ, ಹಿರಿಯರು, ಅಫಜಲ್ಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಂ.ವೈ. ಪಾಟೀಲ್ ಜಿ ಅವರೇ, ಇನ್ನೊಬ್ಬರು ನನ್ನ ಆತ್ಮೀಯರು ವಿಧಾನ ಪರಿಷತ್ ಸದಸ್ಯರಂತ ತಿಪ್ಪಣ್ಣಪ್ಪ ಕಮಕ್ನೂರವರೇ, ಆತ್ಮೀಯರಂತ ಸುಭಾಷ್ ರಾಠೋಡ್ ಅವರೇ, ಡೇವಿಡ್ ಸೆಮೆನ್ ಅವರೇ, ಸಮಯದ ಅಭಾವ ಕಾರಣ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಆಹ್ವಾನಿತ ಗಣ್ಯ ವ್ಯಕ್ತಿಗಳಿಗೆ, ಬ್ಲಾಕ್ ಅಧ್ಯಕ್ಷರೇ, ಈ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಮತ್ತು ಸುದ್ದಿ ಮಾಧ್ಯಮದ ಮಿತ್ರರೇ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂಥ ನಮ್ಮ ಅಭಿಮಾನಿಗಳೇ, ಅದೇ ರೀತಿ ನಮ್ಮ ಎಂ.ವೈ. ಪಾಟೀಲ್ ಅಭಿಮಾನಿಗಳೇ ಮತ್ತು ಪಕ್ಷದ ಎಲ್ಲ ಹಿತೈಷಿಗಳೇ, ಇವತ್ತು ಭಾಳ ಸಂತೋಷವಾಗ್ತಾ ಇದೆ. ಮತ್ತೆ ನಾನು ನನ್ನ ಮನೆಗೆ ವಾಪಸ್ ಬಂದಿದ್ದೆ. 2018ರಲ್ಲಿ ಕಾರಣಾಂತರದಿಂದ ಪಕ್ಷಕ್ಕೆ ರಾಜೀನಾಮೆ, MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಸೇರಿದೆ. ಸುಮಾರು 6 ವರ್ಷ ಅಲ್ಲಿ ಯಾವ ರೀತಿ ನಾನು ಜೀವನ ಕಳೆದಿದ್ದೇನೆ ನನಗೆ ಗೊತ್ತು. ಉಸಿರುಗಟ್ಟುವಂಥ ವಾತಾವರಣ ಇತ್ತು. ಆದರೂ ಒಂದು ಸಂದರ್ಭ, ಒಂದು ಪಕ್ಷಕ್ಕೆ ಹೋದ ಮೇಲೆ ಆ ಪಕ್ಷದ ಒಂದು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದರೂ ಕೂಡ ಅಲ್ಲಿ ನಮಗೆ ಬೆಲೆ ಸಿಕ್ಕಿಲ್ಲ. ಆದರೂ ಸ್ವಾಭಿಮಾನದ ಮನುಷ್ಯ ಇರೋದ್ರಿಂದ ನಾವು ಭಾಳಷ್ಟು ತಾಳ್ಮೆಯಿಂದ ಯಾವ ಒಂದು ಪಕ್ಷದಲ್ಲಿದ್ದಾಗ ಆ ಪಕ್ಷಕ್ಕೆ ನಿಷ್ಠೆಯಿಂದ ನಾವು ಕೆಲಸ ಮಾಡಿದ್ದೀವಿ. 1985ರಲ್ಲಿ ಮೊದಲನೇ ಬಾರಿ ನಾನು MLA ಆಗಬೇಕಾದ್ರೆ ಸನ್ಮಾನ್ಯ ಶ್ರೀ ಎಂ.ವೈ. ಪಾಟೀಲ್ ನಾವು ಅದೇ ಕಾಂಗ್ರೆಸ್ ಪಕ್ಷದಲ್ಲಿದ್ದೆವು. ಅವ್ರದ್ದು ಆಶೀರ್ವಾದದಿಂದ ನಮ್ಮಪ್ಪ ಪ್ರಥಮ ಬಾರಿಗೆ 85ರಲ್ಲಿ MLA ಆಗಿದ್ದೀನಿ. ಮುಂದೆ 89ರಲ್ಲಿ ನಾವು ನೇರ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ವಾತಾವರಣ ಬಂತು. ಆಮೇಲೆ ನಂತರ ಅನೇಕ 6 ಬಾರಿ ನಾನು ಅಫಜಲ್ಪುರ ಮತಕ್ಷೇತ್ರದಿಂದ ಶಾಸಕನಾದರೂ ಕೂಡ ಅದರಲ್ಲಿ 4 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೇನೆ. 2 ಬಾರಿ ನಾವು ಪಕ್ಷೇತರ ಇದ್ದಂಗೆ, ಅದು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಮತ್ತು ಜನತಾದಳ ಟ್ರ್ಯಾಕ್ಟರ್ ಚಿಹ್ನೆ ಮೇಲೆ ದೇವೇಗೌಡ ಪಾರ್ಟಿಯಿಂದ ಆರಿಸಿ ಬಂದಿದ್ದೆ. ಎಂ.ವೈ. ಪಾಟೀಲು ನಾವು ಇವತ್ತು ಒಂದಾಗಿ ಒಂದು ಪಕ್ಷದ ವೇದಿಕೆ ಮೇಲೆ ಸಂತೋಷದಿಂದ ಈ ಪಕ್ಷದಲ್ಲಿ ನಮ್ಮನ್ನು ಅವ್ರು ಬರಮಾಡ್ಕೊಳ್ತಾ ಇದ್ದಾರೆ, ನಾವು ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಅಂದರೆ ಕರ್ನಾಟಕ ಇತಿಹಾಸದಲ್ಲಿ ಯಾವ ಕ್ಷೇತ್ರದಲ್ಲಿ ಈ ರೀತಿಯ ಸಂಬಂಧ ಸಿಗಲ್ಲ. ನೀವು ಅವರು ಶಾಸಕರಿರ್ಬೋದು, ನಾವು ಶಾಸಕರಿರ್ಬೋದು, ಆಡಳಿತ ಮಟ್ಟದಲ್ಲಿ ಏನಾದರೂ ಅವ್ರದ್ದು ಫೈಟ್ ನಡೀತಿತ್ತು. ನಾನು ಕೆಲಸ ಮಾಡದೇ ಇದ್ದಾಗ ಅವ್ರು ಚಾಟಿ ಏಟು ಬಿಡ್ತಿದ್ರು, ಅವ್ರ ಕೆಲಸ ಮಾಡದೇ ಇದ್ದಾಗ ನಾನು ಚಾಟಿ ಏಟು ಬಿಡ್ತಿದ್ದೆ. ಆದರೆ ವೈಯಕ್ತಿಕ ಸಂಬಂಧಗಳು ನಮ್ಮ ಭಾಳ ಆತ್ಮೀಯವಾಗಿದ್ದು ಮತ್ತು ಇಲ್ಲಿ ಕೂಡ ನಾನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ದರೆ ಅಂದರೂ ಯಾವುದೇ ಕಂಡೀಷನ್ ಮಾಡಿ ಎಂ.ವೈ. ಪಾಟೀಲ್ ಸೇರಿಸಿ ನನಗೆ MLA ಟಿಕೆಟ್ ಕೊಡ್ಬೇಕಂತ ಕಂಡೀಷನ್ ಮಾಡಿಲ್ಲ. ಇವತ್ತು ನನ್ನ ಒಂದು ಉದ್ದೇಶ, ಎಂ.ವೈ. ಪಾಟೀಲರು ನಾವು ನಮ್ಮ ಎಲ್ಲ ಪಕ್ಷದ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಏನು ಕರ್ನಾಟಕ ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಒಂದು ಐತಿಹಾಸಿಕ ಚುನಾವಣೆ ಆಗಬೇಕಾಗಿತ್ತು. ಏನು ಎಲ್ಲಿ ನೋಡೋದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಅಬ್ಕೆ ಬಾರ್ 400 ಪಾರ್ ಅನ್ನೋಂಥ ಘೋಷಣೆ ಮಾಡ್ತಾ ಇದ್ದಾರೆ. ಆ ಕಾಲ ಈಗಿಲ್ಲ, ಭಾಳ ಬದಲಾವಣೆ ಆಗಿದೆ. ಅಬ್ಕೆ ಬಾರ್ 400 ಅಲ್ಲ 200 ಪಾರ್ ಆಗೋದನ್ನು ಕೂಡ ಭಾಳ ಕಷ್ಟ ಇದೆ. ಅಂಥ ಒಂದು ವಾತಾವರಣದಲ್ಲಿ ಇವತ್ತು ನೋಡಿ, ನಮ್ಮ ಕುಟುಂಬ ಹೊಡೆದ್ರ ಬಗ್ಗೆ ನಮ್ಮ ಜಗದೇವರು ಹೇಳಿದರು. ನಮ್ಮ ಮನೆಯ ಹೊಡಿತಕ್ಕಂಥ ಕೆಲಸಗಳು ನಂದು ಒಂದೇ ಅಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಈಗಿನ ಹಿಂದಿನ ವಿಧಾನಸಭೆ ಚುನಾವಣೆಗಳನ್ನು ನೋಡಿದಾಗ ಅಣ್ಣತಮ್ಮರಲ್ಲೇ ಜಗಳ, ಅತ್ತಿ ಸೊಸೆಯಲ್ಲೇ ಜಗಳ, ನಾನಾ ರೀತಿಯ ಗೊಂದಲದಲ್ಲಿ ಟಿಕೆಟ್ ಒಬ್ಬರಿಗೆ ಕೊಟ್ಟರೆ ಅವ್ರಿಗೆ ಎದುರೇ ಒಬ್ರಿಗೆ ಎತ್ತಿ ಕಟ್ಟತಕ್ಕಂಥ ಒಂದು ಕುಟುಂಬ ಇರ್ತಕ್ಕಂಥ ಕೀಳುಮಟ್ಟ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ. ಇವೆಲ್ಲ ನನ್ನ ಮನಸ್ಸಿಗೆ ಭಾಳ ಬೇಜಾರಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಒಂದು ಸಂಬಂಧ ಭಾಳ ಆತ್ಮೀಯ ಸಂಬಂಧ, ಒಂದು ಕುಟುಂಬ ಸಂಬಂಧ ಇದ್ದಂಗೆ. ನಮ್ಮ ತಂದೆಯವರು ಅವರು ಯಾವತ್ತೂ ಅಣ್ಣತಮ್ಮರಿದ್ದಂಗೆ ಇದ್ದರು. ಆದರೆ ರಾಜಕೀಯದಲ್ಲಿ ಸ್ವಲ್ಪ ನಾವು ಕೂಡ 6 ಬಾರಿ ಶಾಸಕರಾದವು, ಸ್ಥಾನಮಾನ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಾನು ಮುನ್ಸ್ಕೊಂಡು ಹೋಗಿದ್ದೆ. ಆದರೂ ಇವತ್ತು ಕಾಲ ಕೂಡಿ ಬಂದಿದೆ. ಅವರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಇವತ್ತು ಅವರು AICC ಅಧ್ಯಕ್ಷರಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿ ಜಿಲ್ಲೆಯ ಒಬ್ಬ ಧೀಮಂತ ನಾಯಕ, ರಾಜ್ಯದ ಧೀಮಂತ ನಾಯಕ ಅಷ್ಟೇ ಅಲ್ಲ, ಇವತ್ತು ಭಾರತದ ಒಂದು ಧೀಮಂತ ನಾಯಕನಾಗಿ AICC ಅಧ್ಯಕ್ಷರಾಗಿದ್ದಾರೆ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಪ್ರತಿಯೊಬ್ಬರು ನಮ್ಮದೆಲ್ಲರ ಜವಾಬ್ದಾರಿ ಇದೆ. ಈ ಬಾರಿ ಈ ಲೋಕಸಭಾ ಚುನಾವಣೆಯಲ್ಲಿ
ನಮ್ಮ ಆತ್ಮೀಯರ ಅಂತಾರೆ. ರಾಧಾಕೃಷ್ಣವರು ನನ್ನ ಸಂಬಂಧ ಭಾಳ ಆತ್ಮೀಯದು. ನಾನು ಮೊದಲು MLA ಆದಾಗ 1985ನೇ MLA ಆದಾಗ ವಿಧಾನಸಭೆ ಅಸೆಂಬ್ಲಿ ಮುಗಿದ ಮೇಲೆ ರಾಧಾಕೃಷ್ಣವರು, ನಾವು ಮತ್ತು ಜಿ ಪರಮೇಶ್ವರು ಅವ್ರ ಕನಿಷ್ಕ ಗ್ಯಾಸ್ ಏಜೆನ್ಸಿಗೆ ಶಾಪ್ನಲ್ಲಿ ಕೂಡ್ತಾ ಇದ್ದೇವೆ. ನಮ್ಮ ಕಾಲ ಕಳೀತಾ ಇದ್ದೇವೆ. 85, 89 ನಾವೆಲ್ಲ ಕೂಡಿ ಒಡನಾಟ ಆಗಿ ಬಂದಿದ್ದೇವೆ. ಭಾಳ ಆತ್ಮೀಯ ನಮ್ಮ ರಾಧಾಕೃಷ್ಣರಿಂದ ಈ ಚುನಾವಣೆಯಲ್ಲಿ ಅವರಿಗೆ ಹೆಚ್ಚಿನ ಒಂದು ಭಾರಿ ಬಹುಮತದಿಂದ ಆರ್ಸ್ ತರಬೇಕು ಅನ್ನೋಂಥ ಒಂದು ಪಣ ತೊಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದೆ. ಇವತ್ತು ನೀವು ಎಲ್ಲರೂ ಹೊರತು ಈಗಾಗಲೇ ಎಮ್ಮ ಪಾಟೀಲ್ ಹೇಳಿದ್ದಾರೆ, ನಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭ ಹೇಳಿದ್ದಾರೆ, ನೀವೇನು ಬೇರೆ ಅಲ್ಲ, ನಮ್ಮ ಕಾರ್ಯಕರ್ತರೇನು ಬೇರೆ ಅಲ್ಲ, ನೀವು ನಮ್ಮ ಕುಟುಂಬ ಸದಸ್ಯರು ಅಂತ ರೀತಿಯಲ್ಲಿ ಭಾಳ ತೂಕವಾದ ಮಾತನ್ನು ಅವ್ರು ಆಡಿದ್ದಾರೆ. ಹೀಗಾಗಿ ಯಾರು ನಮ್ಮ ಕಾರ್ಯಕರ್ತರಲ್ಲಿ, ನಿಮ್ಮ ಕಾರ್ಯಕರ್ತರಲ್ಲಿ, ನಮ್ಮ ಕಾರ್ಯಕರ್ತರಲ್ಲಿ ಯಾರಲ್ಲಿ ಸಂಕೋಚ ಬೇಡ. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು ಅಂತ ರೀತಿಯಲ್ಲಿ ಈ ಪಕ್ಷದಲ್ಲಿ ನಾವೆಲ್ಲ ಸಕ್ರಿಯವಾಗಿ ಕೆಲಸ ಮಾಡೋಣ. AC ಅಧ್ಯಕ್ಷರ ಕೈ ಬಲಿಪಡಿಸೋಣ. ರಾಜ್ಯದ ಮುಖ್ಯಮಂತ್ರಿ ಅಂತ ಶ್ರೀಮಾನ್ ಸಿದ್ದರಾಮಯ್ಯನವರು ಮತ್ತು ನಮ್ಮ KPC ಅಧ್ಯಕ್ಷರಂತ ಶ್ರೀಮಾನ್ DK ಶಿವಕುಮಾರ್ ಅವರ ಕೈ ಬಲಿ ಪಡಿಸೋದ್ರ ಮುಖಾಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಈ ಜಿಲ್ಲೆಯ ಒಂದು ಉಸ್ತುವಾರಿ ಸಚಿವರಾಗಿ ಈ ಚುನಾವಣೆ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಇದೊಂದು ಪ್ರತಿಷ್ಠೆ ಚುನಾವಣೆ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಅಂತ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಇರೋದ್ರಿಂದ ನಾವೆಲ್ಲರೂ ಭಾಳ ಒಂದು ದಿನವೂ ಕೂಡ ನಾವು ವೆಸ್ಟ್ ಮಾಡದೆ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಹೋಗಿ ನಮ್ಮ ಕಾರ್ಯಕರ್ತರನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಕಡೆಗೆ ಸೆಳ್ಕೊಂಬರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಭಾರತೀಯ ಜನತಾ ಪಾರ್ಟಿದು ಏನೇನು ಲೋಪ ದೋಷಗಳಿವೆ, ಯಾವ್ಯಾವ ಕಾರಣದ ರಾಜ್ಯದಲ್ಲಿ ಯಾವ ರೀತಿ ಹಿಂದೆ ಆಡಳಿತ ಮಾಡಿದ್ದಾರೆ, ಯಾವ ರೀತಿ ಕರಪ್ಷನ್ಗಳಾದವು, ಮತ್ತು ಯಾವ ರೀತಿ ಕುಟುಂಬ ಒಂದು ಸೆಕ್ಯುಲರಿಸಮ್ ಪಾರ್ಟಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಕಮ್ಯುನಲ್ ಪಾರ್ಟಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಇವತ್ತು ಘಟನೆಗಳಾಗಿವೆ, ಅದರಿಂದ ಅಲ್ಲಿ ಇಲ್ಲಿ ಇವತ್ತು ಏನು ಅನಾಹುತಗಳಾಗ್ತಾ ಇದೆ, ಮನುಷ್ಯರ ಮನಸ್ಸಲ್ಲಿ ಪರಿವರ್ತನೆ ಆಗ್ತಕ್ಕಂಥ, ಗೊಂದಲ ಆಗ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ತಿಳಿಸಿ ನಮ್ಮ ಭಾರತ ಒಂದು ಸರ್ವಧರ್ಮದ ರಾಷ್ಟ್ರ. ಪ್ರತಿಯೊಂದು ಜಾತಿಯ ಜನಾಂಗ ದೇಶ ಸ್ವಾತಂತ್ರ್ಯ ಸಿಗಬೇಕಾದ್ರೆ ತಮ್ಮ ಪ್ರಾಣವನ್ನು ಕೊಟ್ಟು ಗುಂಡೇಟು ತಿಂದು, ಅಲ್ಪಸಂಖ್ಯಾತರಿರ್ಬೋದು, ಅನೇಕ ಜನರು ಸಿಖ್ಖರಿರ್ಬೋದು, ಹಿಂದೂಗಳಿರ್ಬೋದು, ಎಲ್ಲ ಜಾತಿಯ ಜನರು ಸೇರಿ ಸ್ವಾತಂತ್ರ್ಯ ಕೊಡಿಸ್ತಕ್ಕಂಥ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಧರ್ಮದ ಜನರನ್ನು ಪ್ರೀತಿ ವಿಶ್ವಾಸದಿಂದ ನಾವು ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮದಿದೆ. ಯಾವುದೇ ಒಂದು ಜಾತಿಗೆ ಸೀಮಿತ ಆಗ್ತಕ್ಕಂಥ ವಾತಾವರಣ ರಾಜ್ಯದ ರಾಜಕಾರಣಗಳಲ್ಲಿ ಆಗಲಿ, ರಾಷ್ಟ್ರ ರಾಜಕಾರಣದಲ್ಲಿ ಬರಬಾರ್ದು. ಇದರಲ್ಲಿ ನಡೀತಾ ಇದೆ. ಹೀಗಾಗಿ ಇನ್ನಿತರ ಬೇರೆ ವಿಷಯಗಳು ನಾನು ಬೇರೆ ಬೇರೆ ಬಹಿರಂಗ ಸಭೆಯಲ್ಲಿ ಮಾತಾಡ್ತೀನಿ. ಇಲ್ಲಿ ನಾನು ಎಲ್ಲ ವಿಷಯಗಳನ್ನು ಮಾತಾಡ್ಕೋಲ್ಲ. ಇವತ್ತು ಭಾಳಷ್ಟು ಮದುವೆ ಕಾರ್ಯಕ್ರಮಗಳಿವೆ. ಇಂಥ ಒಂದು ಸಂದರ್ಭದಲ್ಲಿ ಕೂಡ ನಾನು ಭಾಳ ತುರ್ತಾಗಿ ನಿನ್ನೇನೇನು ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಇತ್ತು, ಸ್ವಲ್ಪ ಅಲ್ಲಿ ನಮ್ಮದು ಚೆಕಪ್ ಇತ್ತು. ಅದಕ್ಕೆ ನಾನು ಪ್ರಿಯಾಂಕ್ ಖರ್ಗೆ ಹೇಳಿದ್ದೆ, ನಾನು ನಾಳೆ 21ನೇ ತಾರೀಕು ಬರ್ತಾ ಇದ್ದೀನಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದಾಗ, ಇಲ್ಲ ಬರ್ರಿ ಸರ್ ನಾನು ಬರ್ತೀನಿ, ಆದರೆ ನಾನು ಗ್ರಾಮೀಣ ಪ್ರದೇಶದ ಚುನಾವಣಾ ಪ್ರಚಾರದಲ್ಲಿ ಸ್ವಲ್ಪ ಸಮಯ ಬಿಡುವಾಗದೇ ಇದ್ರೂ ಕೂಡ ಅಧ್ಯಕ್ಷರು, ಪಾಟೀಲರು ಮತ್ತು ಅಲ್ಲಂ ಪ್ರಭುವರು ಮತ್ತು ನಮ್ಮ ತಿಪ್ಪಣ್ಣಪ್ಪ ಮಕ್ಕಳು ಮತ್ತು ಎಲ್ಲ ಮುಖಂಡರು ತಮ್ಮ ಹಾಜರಿದ್ದು ತಮ್ಮನ್ನೆಲ್ಲ ಬರಮಾಡ್ಕೊಳ್ತಾ ಇದ್ದಾರೆ. ತಾವು ಬರಬೇಕನ್ನೋಂಥ ಒಂದು ಆತ್ಮೀಯ ಒಂದು ಅವ್ರ ಮಾತನ್ನು ಕೂಡ ಹೇಳಿದ್ರಿಂದ ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾನು ಇಷ್ಟೇ ನನ್ನ ಮಾತನ್ನು ಇಲ್ಲಿಗೆ ಸೀಮಿತ ಮಾಡಿ, ಇವತ್ತೇನು ನಾವು ಭಾಳ ಅಭಿಮಾನಪೂರ್ವಕವಾಗಿ ನಮ್ಮನ್ನು ನಮ್ಮ ಕಾರ್ಯಕರ್ತರನ್ನು ಸ್ವಾಗತ ಮಾಡಿದಿರಿ. ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ, ನೀವು ಕೂಡಿ ಈ ಒಂದು ಕಲಬುರಗಿ ಜಿಲ್ಲೆ ಇದೊಂದು ಭದ್ರಕೋಟೆ ಅಂತ ಕಾಂಗ್ರೆಸ್ ಪಕ್ಷ ಇದೆ ಅನ್ನೋಂಥ ಒಂದು ವಾತಾವರಣದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಬೂತ್ ಮಟ್ಟದಲ್ಲಿ ನಮ್ಮ ಜನರನ್ನು ಆಕರ್ಷಣೆ ಮಾಡ್ಕೊಂಡ್ಬಂದು ನಿಮ್ಮ ಅನೇಕ ಕಾರ್ಯಕ್ರಮಗಳಿರ್ಬೋದು, ಸರ್ಕಾರದ ಕಾರ್ಯಕ್ರಮಗಳು ಇರ್ಬೋದು. ಈ ಮೇಲೆಯಾಗಿ ಇವತ್ತು ಮಳೆ ಇಲ್ಲ, ಬರಗಾಲಿದೆ, ಭಾಳಷ್ಟು ಸಂಕಷ್ಟದಲ್ಲಿ ನಾವಿದ್ದೇವೆ. ಇದನ್ನು ನಮ್ಮ ಭಾಗದ ಜನರು ಎದುರಿಸ್ತಕ್ಕಂಥ ಒಂದು ಧೈರ್ಯ ಕೊಡ್ತಕ್ಕಂಥ ಕೆಲಸ ಮಾಡೋಣ. ಅವರ ಕಷ್ಟಕ್ಕೆ ನೆರವಾಗಲಿಕ್ಕೆ ನಮ್ಮಿಂದ ಏನು ಸಾಧ್ಯ ಇದೆ ನೆರವೇ ಆಗಬೇಕಾಗಿದೆ ಸರ್ಕಾರದ ಮಷಿನರಿಗಳ ಮುಖಾಂತರ. ಯಾಕಂದ್ರೆ ಚುನಾವಣೆ ಇರೋದ್ರಿಂದ ನಾವು ಯಾರು ವೈಯಕ್ತಿಕ ಹೋಗಿ ನಾವು ವಾಟರ್ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕಾಗಲ್ಲ, ಬೋರ್ವೆಲ್ಗಳು ಹಾಕೋಕ್ಕಾಗಲ್ಲ. ಇದು ಚುನಾವಣೆ ನೀತಿ ಸಹಿತ ಇದೆ. ಎಲ್ಲಿ ನಮ್ಮ ಆಡಳಿತ ವೈಫಲ್ಯ ಇದೆ, ಎಲ್ಲಿ ನಮ್ಮ ಅಧಿಕಾರಿಗಳು ನಮ್ಮ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದ್ದರೂ ಕೂಡ ಬೇಜವಾಬ್ದಾರಿಯಿಂದ ಕೂತಿದ್ದಾರೆ, ಅವರಿಗೆ ಕಿವಿ ಹಿಂಡಿ ಅವರ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ನಾವೆಲ್ಲರೂ ಒಟ್ಟಾಗಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ತಂದು ಜನರ ಕಷ್ಟದಲ್ಲಿ ನಾವು ಇದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು
ಈ ವೇದಿಕೆ ಮುಖಾಂತರ ಸುದ್ದಿ ಮಾಧ್ಯಮ ಮುಖಾಂತರ ಜನರಿಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ತಾವು ಇವತ್ತು ನಾವು ಬಂದಾಗ ಭಾಳ ಅಭಿಮಾನ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನೇನು ಬರಮಾಡ್ಕೊಂಡಿದ್ದೀರಿ. ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ರೀತಿಯ ಒಂದು ಕಳಂಕ ಬಾರದ ಹಾಗೆ ಈ ನಾಳೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಯಶಸ್ವಿಯಾಗಿ ನಮ್ಮ ರಾಧಾಕೃಷ್ಣ ದೊಡ್ಡಮನಿಯವರು 1 ಲಕ್ಷಕ್ಕಿಂತ ಹೆಚ್ಚಿನ ಮತಗಳಿಂದ ಈ ಭಾಗದಿಂದ ಆರಿಸ್ಕೊಡ್ತಕ್ಕಂಥ ಪ್ರಯತ್ನ ನಾವು ನೀವೆಲ್ಲ ಸೇರಿ ಮಾಡೋಣ ಮತ್ತು ಬಂದೇ ಬರ್ತಾರೆ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.